ಈಗ ನಾವು ಘನಾಕೃತಿಯ ಎಲ್ಲ ವಿಧಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ನಾವು ಈ ಎಲ್ಲ ಘನಾಕೃತಿಗಳ ಒಂದು ಯೂಲರ್ನ ಸೂತ್ರವನ್ನು ನೋಡಿಕೊಳ್ಳೋಣ. ಯೂಲರ್ನ ಸೂತ್ರ ಹೀಗಿದೆ: ಎಫ್ ಪ್ಲಸ್ ವಿ ಈಕ್ವಲ್ ಟು ಇ ಪ್ಲಸ್ 2. ಎಫ್ ಅಂದರೆ ಮುಖ, ವಿ ಅಂದರೆ ಶೃಂಗ, ಇ ಅಂದರೆ ಅಂಚು. ಮುಖ ಮತ್ತು ಶೃಂಗಗಳ ಮೊತ್ತವು ಅಂಚು ಮತ್ತು ಎರಡರ ಮೊತ್ತಕ್ಕೆ ಸಮವಾಗಿದೆ. ಈಗ ನಾವು ಈ ಸೂತ್ರವನ್ನು ಈ ಘನಾಕೃತಿಗಳಿಂದ ಪರೀಕ್ಷೆ ಮಾಡೋಣ. ಈ ಘನಾಕೃತಿ ಒಂದು ಆಯತ ಘನ ಆಕೃತಿಯಾಗಿದೆ. ಈ ಘನಾಕೃತಿಯಲ್ಲಿ ಒಟ್ಟು ಎಷ್ಟು ಮುಖಗಳೇ ಇದ್ದೇವೆ ಎಂದು ನಾವು ನೋಡೋಣ. 1 ಮುಖ, 2 ಮುಖ, 3, 4 ಮತ್ತು ಕೆಳಗೆ ಒಂದು, ಮೇಲೆ ಒಂದು. ಒಟ್ಟಾರೆ ಈ ಘನಾಕೃತಿಯಲ್ಲಿ 6 ಮುಖಗಳಿದೆ. ಈ ಘನಾಕೃತಿಯು ಆಯತ ಘನ. ಈ ಘನಾಕೃತಿಯಲ್ಲಿ ಎಷ್ಟು ಶೃಂಗಗಳಿದೆ? ಶೃಂಗ 1, 2, 3, 4 ಮತ್ತು 5, 6, 7, 8. ಇಲ್ಲಿ 8 ಶೃಂಗಗಳಿದೆ. ಈ ಘನಾಕೃತಿಯಲ್ಲಿ ಒಟ್ಟು ಎಷ್ಟು ಅಂಚುಗಳಿದೆ? 1, 2, 3, 4, 5, 6, 7, 8, 9, 10, 11, 12. ಒಟ್ಟು ಅಂಚುಗಳ ಸಂಖ್ಯೆ 12 ಆಗಿದೆ. ಮುಖಗಳ ಸಂಖ್ಯೆ 6 ಪ್ಲಸ್ ಶೃಂಗಗಳ ಸಂಖ್ಯೆ 8 ಸಮವಾಗಿದೆ ಅಂಚುಗಳ ಸಂಖ್ಯೆ ಪ್ಲಸ್ 2. ಇವೆರಡರ ಮೊತ್ತ 14 ಆಗಿದೆ ಮತ್ತು ಇವೆರಡರ ಮೊತ್ತ 14 ಆಗಿದೆ. ಹಾಗಾದರೆ ಈ ಒಂದು ಸೂತ್ರದ ಪ್ರಕಾರ ಇದು ಒಂದು ಬಹುಮುಖಿ ಘನಾಕೃತಿ ಆಗಿದೆ. ನಾವು ಈಗ ಇದು ಒಂದು ತ್ರಿಭುಜ ಆಕಾರದ ಪ್ರಿಸಮ್. ಓಕೆ, ಈಗ ಇದನ್ನು ಒಂದು ಸಲ ಪರೀಕ್ಷೆ ಮಾಡೋಣ. ಈ ವಜ್ರಾಕೃತಿಯಲ್ಲಿ ಒಟ್ಟು ಮುಖಗಳ ಸಂಖ್ಯೆ ಎಷ್ಟು? 1 ಮತ್ತು 2, 3, 4, 5. ಈ ಘನಾಕೃತಿಯಲ್ಲಿ 5 ಮುಖಗಳಿದೆ. ಶೃಂಗಗಳು 1, 2, 3, 4, 5, 6. ಒಟ್ಟು ಶೃಂಗಗಳು 6 ಆಗಿದೆ. ಈ ಘನಾಕೃತಿಯಲ್ಲಿ ಅಂಚುಗಳ ಸಂಖ್ಯೆ 1, 2, 3, 4, 5, 6, 7, 8, 9. ಅಂಚುಗಳ ಸಂಖ್ಯೆ 9. ಹಾಗಾದರೆ ಈ ಸೂತ್ರದ ಪ್ರಕಾರ 5 ಮುಖ ಪ್ಲಸ್ 6 ಶೃಂಗ ಸಮವಾಗಿದೆ 9 ಅಂಚುಗಳು ಪ್ಲಸ್ 2. 5 ಮತ್ತು 6 11, 9 ಪ್ಲಸ್ 2 11. ಹಾಗಾಗಿ ಈ ಸೂತ್ರದ ಪ್ರಕಾರ ಇದು ಒಂದು ಘನಾಕೃತಿ ಆಗಿದೆ.